ನಮಸ್ಕಾರ. ನಾನು ಡಾಕ್ಟರ್ ಮಿಲಿಂದ್ ಹುಕ್ಕೇರಿ, ನಿತ್ಯನೂತನ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಫಾರ್ ಆಯುರ್ವೇದ. ಇದು ನಮ್ಮದು ಒಂದು ಪಂಚಕರ್ಮ ಆಯುರ್ವೇದಿಕ್ ಆಸ್ಪತ್ರೆ ಅದ ಹುಬ್ಬಳ್ಳಿ ಒಳಗೆ. ಇಲ್ಲಿ ನಾವು ಇವತ್ತು ನೀ ಜಾಯಿಂಟ್ ಬಗ್ಗೆ ಮಾತಾಡೋದು. ನೀ ಜಾಯಿಂಟ್ ಪೇನ್ ಅದ, ಮೊಣಕಾಲು ನೋವು ಅದ, ಚಿಪ್ಪು ಸೌದವ, ಸಂಧಿ ಸೌದದ, ಇಲ್ಲಿ ರಿಪ್ಲೇಸ್ಮೆಂಟೇ ಮಾಡಬೇಕು ಹಾಗೇನಿಲ್ಲ. ಮೊಣಕಾಲು ನೋವು ಬಹಳಷ್ಟು ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಉದಾಹರಣೆಗೆ ಇಲ್ಲಿ ನಿಮ್ಗೆ ಪಟೆಲರ್ ಎಂಥೆಸೈಟಿಸ್ ಆಗಿದೆ ಅಂದ್ರೇನು, ಎಂಥೆಸಿಸ್ ಅಂದ್ರೇನು, ಏನು ಮಸಲ್ದು ಒಂದು ಟೆಂಡನ್ ಇರ್ತದೆ, ಅದು ಎಲ್ಲೇ ಬೋನಿಗೆ ಕೂಡ್ಕೋತದ, ಅದಕ್ಕೆ ಎಂಥೆಸಿಸ್ ಅಂತಾರೆ. ಎಂಥೆಸಿಸ್ ಒಳಗೆ ಇನ್ಫ್ಲಮೇಷನ್ ಆಗಿದೆ, ಎಂಥೆಸೈಟಿಸ್. ಅಂದ್ರೆ ಇಲ್ಲೇ ಇನ್ಫ್ಲಮೇಷನ್ ಆಗಿದೆ ಅಂದ್ರೆ ನಾವಿಲ್ಲಿ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡಿಬಿಟ್ರೆ ಈ ನೋವು ಕಮ್ಮಿ ಆಗ್ತದೆ. ಅಂದ್ರೆ ಸಿಂಪಲ್ ಮಸಾಜ್ಲೇ ನೋವು ಕಮ್ಮಿ ಆಗ್ತದೆ. ಇನ್ನು ಕೆಲವೊಂದು ಕಡೆ ಮೀಡಿಯಲ್ ಕೊಲಾಟ್ರಲ್ ಲಿಗಾಮೆಂಟ್, ಲ್ಯಾಟ್ರಲ್ ಕೊಲಾಟ್ರಲ್ ಲಿಗಾಮೆಂಟ್ ಪೇನು, ಇದಕ್ಕೆ ನಾವು ಸ್ನಾಯುಗತವಾತ ಅಂತೀವಿ. ಇಲ್ಲೇನೂ ನಮ್ಗೆ ಒಂದು ಸಿಂಪಲ್ ಮಸಾಜ್, ಕೆಲವೊಂದು ಮೆಡಿಸಿನ್ಲೇ ಇಲ್ಲಿ ನೋವು ಕಮ್ಮಿ ಆಗ್ತದೆ. ಇದು ಬಿಟ್ಟು ಇಲ್ಲಿ ಜಾಯಿಂಟ್ ಲೈನ್ ಒಳಗೆ ಪೇನ್ ಅದ. ಜಾಯಿಂಟ್ ಲೈನ್ ಒಳಗೆ ಪೇನ್ ಇದ್ರೆ ಅದು ಮೆನಿಸ್ಕಸ್ ಟೇರ್ ಇರ್ಬೋದು ಅಥವಾ ಸಂಧಿಗಳು ಸೌದಿರ್ಬೋದು. ಸಂಧಿಗಳು ಸೌದು ಎಲ್ಲೇ ಆಪರೇಷನ್ನೇ ಹೇಳ್ಯಾರ ಅಂಥಲ್ಲೇನು ನಾವು ನಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ಏನೂ ಆಪರೇಷನ್ ಇರಲಾರದೆ ಅವ್ರು 4 ವರ್ಷ 5 ವರ್ಷ ಪೇನ್ ಫ್ರೀ ಇದ್ದಿದ್ದು ನಮ್ಮ ಕಡೆ ಪೇಷಂಟ್ಸ್ದು ವಿಡಿಯೋ ಅವ. ಅದು ಸಾಧ್ಯದ, ನೀ ರಿಪ್ಲೇಸ್ಮೆಂಟ್ ಬೇಕಾಗಿಲ್ಲ ಸಂಧಿ ಸೌದಿದ್ರು. ಮೆನಿಸ್ಕಸ್ ಟೇರ್ ಆಗಿದೆ, ದೊಡ್ಡ ಮೆನಿಸ್ಕಸ್ ಟೇರ್ ಆಗಿದ್ರೆ ನಾವು ಅಲ್ಲಿ ನಿಮ್ಗೆ ಆಪರೇಷನ್ ಹೇಳ್ಬಹುದು, ಅದು ನಮ್ದು MRI ರಿಪೋರ್ಟ್ ನೋಡಿಕೊಂಡು. ಅದು ಬಿಟ್ಟು ಕ್ರೂಷಿಯೇಟ್ ಲಿಗಾಮೆಂಟ್ ಅಂತ ಇರ್ತದೆ, ಒಳಗಡೆ ಬೋನ್ ಒಳಗಡೆ ಕ್ರೂಷಿಯೇಟ್ ಲಿಗಾಮೆಂಟ್ ಅಂತ ಇರ್ತದೆ. ಅಲ್ಲಿ ಏನಾದರೂ ಟೇರ್ ಆಗಿದ್ರೆ ಅಲ್ಲೂ ನಾವು ನಿಮ್ಗೆ ಆಪರೇಷನ್ ಹೇಳ್ಬೋದು. ಆ ಕ್ರೂಷಿಯೇಟ್ ಲಿಗಾಮೆಂಟ್ ನಾವು ಡಯಾಗ್ನೋಸ್ ಮಾಡ್ಬೋದು. ಸಿಂಪಲ್ ಎಂಟೀರಿಯರ್ ಡ್ರಾವರ್ ಟೆಸ್ಟ್ ಅಂತ ಇರ್ತದೆ, ಪೋಸ್ಟೀರಿಯರ್ ಡ್ರಾವರ್ ಟೆಸ್ಟ್ ಅಂತ ಇರ್ತದೆ. ಅಲ್ಲಿಂದ ಆ ಟೆಸ್ಟ್ ಮಾಡಿದ್ರೆ ಕ್ರೂಷಿಯೇಟ್ ಲಿಗಾಮೆಂಟ್ ಟೇರ್ ಆಗಿದೆ ಅನ್ನೋದು ನಾವು ಚೆಕ್ ಮಾಡಿ ಹೇಳ್ಬೋದು. ಇದು ಬಿಟ್ಟು ಈ ಇಲಿಯೋಟಿಬಿಯಲ್ ಬ್ಯಾಂಡ್ ಸಿಂಡ್ರೋಮ್ ಅಂತಾರೆ. ಅಂದ್ರೆ ಇಲ್ಲೆಲ್ಲ ನೋವು ಇರ್ತದೆ, ಅದು ಭಾಳ ನಡೆಯೋರಿಗೆ, ಸೈಕಲ್ ಹೊಡೆಯೋರಿಗೆ, ಅಂಥವ್ರಿಗೆ ನೋವು ಬರ್ತದೆ. ಅಲ್ಲೇ ಸಿಂಪಲ್ ಮಸಾಜ್ ಮಾಡಿದ್ರೆ ಆ ನೋವು ಕಮ್ಮಿ ಆಗಿಬಿಡ್ತದೆ, ಅಲ್ಲಿ ರಿಪ್ಲೇಸ್ಮೆಂಟ್ ಬೇಕಾಗಿಲ್ಲ. ಪೆರಿ ಆರ್ಥರೈಟಿಸ್ ಅಂದ್ರೆ ಸಂಧಿಗಳು ಸುತ್ತಮುತ್ತ ನೋವಿತ್ತು, ಅಂದ್ರೆ ಇಲ್ಲೆಲ್ಲ ನೋವಿತ್ತು, ಇಲ್ಲಿ ಸಂಧಿ ಇಲ್ಲದ, ಬಟ್ ಇಲ್ಲೆಲ್ಲ ನೋವು ಅದ. ಅಲ್ಲೆಲ್ಲ ನೋವಿದ್ರೆ ನಾವೇನು ಮಾಡ್ತೀವಿ, ಅದಕ್ಕೆ ಬೇರೆ ಚಿಕಿತ್ಸೆ ಕೊಡ್ತೀವಿ. ಸರಿ, L3 ಡಿಸ್ಕ್ ಪ್ರೊಲ್ಯಾಪ್ಸ್ ಅಂದ್ರೆ ನಡೆದೊಳಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಯದ, ಅದ್ರದ್ದು ನೋವು, ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದ್ರೆ ಇಲ್ಲಿ ಮೊಣಕಾಲ್ನಾಗ ರೇಡಿಯೇಟಿಂಗ್ ಪೇನ್ ಇರ್ತದೆ. ಅಂದ್ರೆ ನೋವು ಡ್ಯಾಮೇಜ್ ಅಲ್ಲೇ ಅದ, ಖರೆ ನೋವು ಇಲ್ಲಿ ಕಾಣಿಸ್ತಿರ್ತದೆ. ಅಂಥಲ್ಲೇನೂ ನಮ್ಮ ಕಡೆ ಚಿಕಿತ್ಸೆ ಅದ. ಇದು ಬಿಟ್ಟು ಚಿಕನ್ ಗುನ್ಯ ಆಗ್ಯದ ಅಥವಾ ವೈರಲ್ ಅರ್ಥರೈಟಿಸ್ ಆಗಿದ್ದು ಪೇನ್ ಬಂತು, ಅಥವಾ ಇನ್ಫೆಕ್ಟಿವ್ ಆಗ್ಯದ, ಅಥವಾ ನಮ್ಗೆ ಇದು ಆಗ್ಯದ, ಏನು ರುಮಟೈಡ್ ಅರ್ಥರೈಟಿಸ್ ಪೇನ್ ಆಗ್ಯದ, ಅಂಥಲ್ಲೇನೂ ನಮ್ಮಲ್ಲಿ ಬಹಳ ಬೆಸ್ಟ್ ಚಿಕಿತ್ಸೆ ಅವ. ಮೊಣಕಾಲು ಹಿಂದಿನ ಸೈಡ್ ಅಂದ್ರೆ ಇಲ್ಲೇ ಕೆಳಗಡೆ ಅಲ್ಲೇ ಒಂದು ಬಾವು ಬಂದದ, ಅಲ್ಲೇ ಪಾಪ್ಯುಲೇಟಲ್ ಸಿಸ್ಟ್ ಅಂತಾರೆ ಯೂಶುವಲಿ. ಅದಕ್ಕೆ ಆ ಪಾಪ್ಯುಲೇಟಲ್ ಸಿಸ್ಟ್ ಆಗಿದ್ರು ನಮ್ಮ ಕಡೆ ಒಳ್ಳೆ ಚಿಕಿತ್ಸೆ ಅವ. ನಾವು ಏನು ಚಿಕಿತ್ಸೆ ಮಾಡ್ತೀವಿ ಇವೆಲ್ಲ ಆಯುರ್ವೇದಿಕ್ ಔಷಧಿಗಳಿಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ನಾವು ಶಾಸ್ತ್ರೋಕ್ತ ಔಷಧಿಗಳನ್ನು ತಯಾರು ಮಾಡಿ ನಿಮಗೂ ಕೊಡ್ತೀವಿ. ಹೀಗಾಗಿ ಇದ್ರದ್ದೇನು ಗ್ಯಾಸ್ಟ್ರಿಕ್ ಇರಿಟೇಷನ್ ಅಂದ್ರೆ ಹೊಟ್ಟೆ ಉರಿಯೋದಾಯಿತು, ಅಥವಾ ಲಿವರ್ ಡ್ಯಾಮೇಜು, ಕಿಡ್ನಿ ಡ್ಯಾಮೇಜು, ಇಂಥವೆಲ್ಲ ಏನು ಆಗಂಗಿಲ್ಲ. ಅದಕ್ಕೆ ನಿಮಗೆ ಯಾವುದೇ ತರಹದ ನೀ ಪೇನ್ ಇತ್ತು, ಮೊಣಕಾಲು ನೋವು ಇತ್ತು ಅಂದ್ರೆ ನೀವು ಮೊದಲು ನಮ್ಮ ಕಡೆ ಬರ್ರಿ. ನಮ್ಮ ಆಯುರ್ವೇದದಿಂದ ಇದು ಸಾಧ್ಯ ಆಗ್ತದೆ ಇಲ್ಲ ಅದನ್ನ ನೋಡಿ, ಅಕಸ್ಮಾತ್ ನಿಮ್ಗೆ ಏನಾದರೂ ಸರ್ಜರಿ ಬೇಕಾಗಿತ್ತಂದ್ರೆ ನಾವು ಸರ್ಜರಿ ನಿಮ್ಗೆ ಸರ್ಜನ್ಸ್ ಕಡೆ ನಿಮ್ಗೆ ರೆಫರ್ ಮಾಡಿಬಿಡ್ತೀವಿ. ಆದ್ರೆ ನಿಮ್ಗೆ ಸರ್ಜರಿ ಬೇಕಾಗಿಲ್ಲ ಅಂತಂದ್ರೆ ಯಾವುದೇ ಅಡ್ಡ ಪರಿಣಾಮ ಇರಲಾರದ ಬಹಳ ಸಿಂಪಲ್ ಮತ್ತು ಸೇಫ್ ಮೆಡಿಸಿನ್ಸ್ನಿಂದ ನಾವು ನಿಮ್ಮ ನೋವು ಕಮ್ಮಿ ಮಾಡಲಿಕ್ಕೆ ಸಾಧ್ಯದ. ನೋವು ಕಮ್ಮಿ ಆಯ್ತಪ್ಪ, ಮತ್ತು ನೋವು ಬರಬಾರ್ದು, ಮತ್ತು ನೋವು ಅಗ್ರಿವೇಟ್ ಆಗಬಾರ್ದು, ನಮಗೆ ಸದ್ಯ ಟ್ರೀಟ್ಮೆಂಟ್ ತೊಗೊಳಕ್ಕೆ ಆಗಿಲ್ಲ, ಸದ್ಯ ಅನುಕೂಲ ಇಲ್ಲ, ಹಂಗಿದ್ದಾಗ ಈ ನೋವು ಎದಕ್ಕೆ ಹೆಚ್ಚಾಗ್ತದ, ಏನು ಮಾಡಿದ್ರೆ ಏನೂ ಔಷಧಿ ತಗೊಳ್ಳಾರ್ದೇ ಈ ನೋವನ್ನು ಹೆಂಗೆ ಕಮ್ಮಿ ಮಾಡ್ಕೋಬೋದು, ಅದನ್ನು ನಾವು ನಿಮಗೆ ತಿಳುವಳಿಕೆ ಕೊಡ್ತೀವಿ. ಅದಕ್ಕೆ ನಿಮಗೆ ಏನೇ ತರಹದ ನೋವಿತ್ತು, ಮೊಣಕಾಲು ನೋವು ಹೆಂಗೇ ನೋವಿದ್ರೂ ಮೊದಲು ನಮ್ಮ ಕಡೆ ಬರ್ರಿ. ನಾವು ನಿಮ್ಗೆ ಏನು ಮಾಡಬೇಕು ಏನು ಮಾಡಬಾರ್ದು, ಅಥವಾ ಯಾವ ಡಾಕ್ಟ್ರ್ ಕಡೆ ನಿಮ್ಗೆ ಹೋಗಬೇಕು, ನಮ್ಮ ಕಡೆ ಇದು ಆಗಂಗಿಲ್ಲ ಅಂದರೆ ಎಲ್ಲಿ ನೀವು ಹೋಗಬೇಕು, ಅದರದ್ದು ಸಜೆಷನ್ ನಾವು ನಿಮಗೆ ಕೊಡ್ತೀವಿ. ಇದು ಬಿಟ್ಟು ನಿಮ್ಗೆ ಇಲ್ಲಿ ನಮ್ಮ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ಬೇಕಾಯ್ತು ಅಂತಂದ್ರೆ ನಮ್ಗೆ ಎಲ್ಲ ಹಾಸ್ಪಿಟಲ್ ಒಳಗೆಲ್ಲ ವ್ಯವಸ್ಥೆ ಅದ, ಊಟದ ವ್ಯವಸ್ಥೆ, ಇರೋ ವ್ಯವಸ್ಥೆ, ಏಕ್ದಮ್ ಸುಸಜ್ಜಿತ ಆಯುರ್ವೇದ ಆಸ್ಪತ್ರೆ ನಮ್ದದ. ಸೊ ಇದ್ರದ್ದು ಉಪಯೋಗ ಪಡ್ಕೊಳ್ರಿ. ನೋವಿನಿಂದ ನಿರಾಶೆ ಆಗಬೇಡ್ರಿ. ನೀ ರಿಪ್ಲೇಸ್ಮೆಂಟ್ ಅಥವಾ ಯಾವುದೇ ಆಪರೇಷನ್ ಹೋಗಿಂದ ಮೊದಲು ದಯವಿಟ್ಟು ಒಂದ್ಸಲ ನಮಗೆ ಭೇಟಿಯಾಗ್ರಿ. ನಮಸ್ಕಾರ.